ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತು ನಮ್ಮ ಚಾನಲ್ನಲ್ಲಿ ಹೀರೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಇದನ್ನು ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಇದನ್ನು ಮಾಡಲು ಸ್ವಲ್ಪ ಎಣ್ಣೆ ಬೇಕು. ನಾವಿಲ್ಲೇ ಗಾಣದ ಎಣ್ಣೆಯನ್ನು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ತೊಗೊಳ್ಬೋದು ರೀ. ಸ್ವಲ್ಪ ಜೀರಿಗೆ ಬೇಕು, ಅರ್ಧ ಚಮಚದಷ್ಟು ಜೀರಿಗೆ ತೊಗೊಳ್ರಿ. ಒಂದು ಅರ್ಧ ಚಮಚದಷ್ಟು ಸಾಸಿವೆ ತೊಗೊಳ್ರಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ತೊಗೊಳ್ರಿ. ನಾವಿಲ್ಲಿ ಮನೆಯಲ್ಲೇ ಮಾಡಿದಂಥ ಅರಿಶಿನ ಪುಡಿ ತೊಗೊಂಡ್ವಿ. ಒಂದು ಸ್ವಲ್ಪ ಖಾರ ತೊಗೊಳ್ರಿ. ಒಂದು 5-6 ಮೆಣಸಿಕಾಯಷ್ಟು ಮಿಕ್ಸಿಗೆ ಹಾಕೊಂಡು ರುಬ್ಬಿ ಇಟ್ಕೊಂಡ್ವಿ. ಒಂದು ಸ್ವಲ್ಪ ಪುದೀನ ತೊಗೊಳ್ರಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿರೋಂಥ ಪುದೀನ. ಸ್ವಲ್ಪ ಕೊತ್ತಂಬರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಇವತ್ತು ಹಳ್ಳುಪ್ಪು ಬಳಸ್ತಾ ಇದ್ವಿ, ನೀವು ಯಾವುದಾದ್ರೂ ಬಳಸ್ಬೋದು. ಈಗ ಸ್ವಲ್ಪ ಹಸಿ ಕರಿಬೇವು ತೊಗೊಳ್ರಿ. ನೀವು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟಮಾಟೆ ಅಂತ ತೊಗೊಳ್ರಿ. ಈಗ ಒಂದು 2 ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿ ತೊಗೊಳ್ರಿ. ಹಾಗೆ 1/4 kg ಹೀರೆಕಾಯನ್ನು ಸಿಪ್ಪಿಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ ತೊಗೊಳ್ರಿ. ಒಂದು 2 ಚಮಚದಷ್ಟು ಗುರಳ್ ಪುಡಿ. ಗುರಳನ್ನು ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಪುಡಿ ಇದು. ಮತ್ತು ಶೇಂಗಾ ಪುಡಿ. ಶೇಂಗಾವನ್ನು ಹುರಿದು ಆರಿದ ನಂತರ ಪುಡಿ ಮಾಡಿ ಇಟ್ಕೊಂಡಿವಿ. ಹೀಗೆ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಗ್ಯಾಸ್ ಹಚ್ಚಿ ಒಂದು ಬೊಗಣೆ ಇಟ್ಕೊಳ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಬೇಕ್ರಿ. ಆಮೇಲೆ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ರಿ. ಆಮೇಲೆ ಹೆಚ್ಚಿಟ್ಕೊಂಡಂಥ 2 ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಹುರ್ಕೊಳ್ರಿ. ಸ್ವಲ್ಪ ಲೈಟಾಗಿ ಕೆಂಪಗಾಗಬೇಕು, ಅಲ್ಲಿ ತನಕ ಹುರ್ಕೊಳ್ರಿ. ಆಮೇಲೆ ಹೆಚ್ಚಿಟ್ಕೊಂಡಂಥ ಟಮಾಟೆನ ಹಾಕ್ಕೊಂಡು ಕಲಿಸ್ಕೊಳ್ರಿ. ಟಮಾಟೆನೂ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ರಿ. ಆಮೇಲೆ ಹಸಿ ಖಾರ ಹಾಕ್ಕೊಳ್ರಿ. ಇದು ಖಾರ ಜಾಸ್ತಿ ಇದೆ, ಅದಕ್ಕಾಗಿ ನಾವು ಸ್ವಲ್ಪ ಬಳಸ್ತಾ ಇದ್ದೀವಿ. ನೀವು ಖಾರ ಕಮ್ಮಿ ತೊಗೊಂಡ್ರೆ ಸ್ವಲ್ಪ ಹಸಿ ಖಾರ ಜಾಸ್ತಿ ಹಾಕ್ಕೊಳ್ಬೋದು. ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ರಿ. ಈಗ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ. ಚೆನ್ನಾಗಿ ಕಲಿಸ್ಕೊಳ್ರಿ. ಅರಿಶಿನ ಪುಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆ ಚಾನಲ್ನಿಗೂ ಸಹ ಸಪೋರ್ಟ್ ಮಾಡಿ. ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿ ಹಾಕ್ಕೊಳ್ರಿ. ಹೀರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಈ ರೀತಿ ಮಾಡಿದರೆ ರೊಟ್ಟಿ ಅಥವಾ ಚಪಾತಿ ತಿನ್ನಲು ತುಂಬ ಚೆನ್ನಾಗಿರ್ತದೆ ಪಲ್ಯ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಹಾಗೆ ಬೇಯಿಸ್ಕೊಳ್ರಿ. ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ರಿ. ಆಮೇಲೆ ಇದಕ್ಕೆ ನೀರು ಹಾಕ್ಕೊಳ್ರಿ. ಹೀರೆಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ರಿ. ಈಗ ಪಲ್ಯ ಕರೆಕ್ಟಾಗಿ ಆಗಿದೆ ಇಲ್ಲ ಹೇಗೆ ನೋಡ್ಬೇಕಂದ್ರೆ ಒಂದು ಚಮಚ ತೊಗೊಂಡು ಒಂದು ಸ್ವಲ್ಪ ಹೀರೆಕಾಯಿ ತೊಗೊಳ್ರಿ. ಅದನ್ನ ಕೈಲೇ ಈ ರೀತಿ ಪ್ರೆಸ್ ಮಾಡಿ. ಮೆತ್ತಗೆ ಆಗಿದ್ದರೆ ಪಲ್ಯ ಸರಿಯಾಗಿ ಕುದ್ದಿದೆ ಅಂತ ಅರ್ಥ. ಈಗ ಕೊನೆಯಲ್ಲಿ ಇದಕ್ಕೆ ಒಂದು 2 ಚಮಚದಷ್ಟು ಗುರಳ್ ಪುಡಿ ಹಾಕ್ಕೊಳ್ರಿ. ಮತ್ತು ಒಂದು 2 ಚಮಚದಷ್ಟು ಶೇಂಗಾ ಪುಡಿ ಹಾಕ್ಕೊಳ್ರಿ. 2ರಲ್ಲಿ ಒಂದಾದರೂ ಹಾಕ್ಕೋಬೋದು, ಇಲ್ಲ 2 ಹಾಕೊಂಡ್ರೂ ಟೇಸ್ಟ್ ಚೆನ್ನಾಗಿರ್ತೈತಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಈಗ ನೋಡಿ, ಈ ರೀತಿ ಮಾಡಿದರೆ ಪಲ್ಯ ರುಚಿಯಾಗುತ್ತದೆ. ಈಗ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಪುದೀನ, ಕೊತ್ತಂಬರಿ ಹಾಕ್ಕೊಳ್ರಿ. ಈಗ ನೋಡಿ, ರುಚಿಕರವಾದ ಆರೋಗ್ಯಯುತವಾದ ಬಿಸಿ ಬಿಸಿಯಾದ ಹೀರೆಕಾಯಿ ಪಲ್ಯ ಈಸ್ ರೆಡಿ. ಬರ್ರಿ, ತಗೋರಿ, ತಿನ್ನಿರಿ. ಹೆಂಗೈತಕ್ಕಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.